ಸರ್ ನಮಸ್ತೆ. ಸರ್ ನನ್ನ ವಿಷಯ ಗೊತ್ತಾಯ್ತಾ ಸರ್? ಏನಾಯ್ತು? ಇಲ್ಲ ರಾಮಾಚಾರಿ, ನಿಮ್ಮ ಅನುಮಾನ ಸರಿ ಅನ್ಸುತ್ತೆ. ನಿಮ್ಮ ಯೋಜನೆಗಳ ದಿಕ್ ತಪ್ಸೋಕೆ ಸೆಕ್ಷನ್ ಏನೋ ಪ್ಲಾನ್ ಮಾಡಿದ್ದಾನೆ ಅನ್ಸುತ್ತೆ. ಏನಿರ್ಬೋದು ಸರ್ ಅವನ ಉದ್ದೇಶ? ಬೇಕಾದವರೆಲ್ಲ ಮನೆ ಒಳಗೆ ಇದ್ದಾರೆ, ಹೊರಗಡೆ ಇನ್ನೇನು ತೊಂದರೆ ಆಗಲ್ಲ. ಹಾಗಿದ್ಮೇಲೆ ಏನು ತೊಂದರೆ ಆಗಲ್ಲ ರಾಮಾಚಾರಿ, ನಾವೆಲ್ಲ ಇಲ್ಲಿ ಬಂದಿದ್ದೀವಲ್ವಾ. ನಿಮ್ ಮನೇಲಿ ಯಾರಿಗಾದ್ರೂ ಏನಾರು ಆದ್ರೆ ಶುಭ ಕಾರ್ಯ ನಡೆಯಲ್ಲ ಅಲ್ವಾ? ಸರಿ, ಯಾಕೋ ಬೆಳಗ್ಗೆಯಿಂದ ಒಂಥರ ಇದೆಯಾ? ಹಾಗೇನಿಲ್ಲ ಕಣೋ. ಅಲ್ಲ, ಪ್ರತಿ ಬಾರಿ ತೊಂದರೆ ಬಂದಾಗ ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚಿಡ್ತಿದ್ದೆ. ಈಗಲೂ ಏನಾದರೂ? ಹಾಗೆಲ್ಲ ಏನು ಇಲ್ಲ ಕಣ, ಕೆಲಸ ಮಾಡಿಸೋ ಹೋಗು. ಅಲ್ಲ, ಏನಾದ್ರೂ ಇದ್ರೆ ಹೇಳ. ಇಲ್ಲ ಕಣ, ಏನಿಲ್ಲ. ಅದಕ್ಕೆ ಎಲ್ಲ ತಯಾರಿನೂ ಸರಿ ಇದೆ, ಆದ್ರೆ ಒಂದ್ ಬಿಟ್ಟು. ಅದ್ಯಾವ್ದೊಂದು? ನಮ್ ಕೃಷ್ಣವೇಣಿ ನಾಮಕರಣಕ್ಕೆ ಸರ್ವರಿಗೂ ಸುಸ್ವಾಗತ ಅಂತ ಬೋರ್ಡ್ ಬರ್ಸ್ಬೇಕಿತ್ತು. ಅದ್ ಬಿಟ್ಟು ಎಲ್ಲ ಸರಿ ಇದೆ. ನಾಮಕರಣಕ್ಕೆ ಸ್ವಾಗತ ಅಂತ ಇದ್ರೆ ಸಾಕು. ಕೃಷ್ಣವೇಣಿ ಅನ್ನೋ ಹೆಸರು ನಮಗ್ ಗೊತ್ತು, ಬೇರೆಯವ್ರಿಗೆ ಹೇಗ್ ಗೊತ್ತಿರುತ್ತೆ? ಅದು ಕರೆಕ್ಟ್. ಅದ್ಗೆ ಮುರಾರಿ, ಸುಬ್ಬ ಭಟ್ರು ಬಂದ್ರೇನು? ಹಾಮ, ಈಗಷ್ಟೇ ಫೋನ್ ಮಾಡಿದ್ದೆ, ಹೊರಟಿದ್ರಂತೆ. ಇನ್ನೇನೋ ಬಂದ್ಬಿಡ್ತಾರೆ. ಮುರಾರಿ, ಸುಬ್ಬ ಭಟ್ರದ್ದು ನೀನೇ ಫಾಲೋ ಅಪ್ ಮಾಡಿ ಬರ್ತಾರ. ನೀನ್ ಎಲ್ಲಿ ಹೋಗ್ತೀಯಾ? ಅಲ್ಲ, ನಾನು ಇಲ್ಲೇ ಇರ್ತೀನಿ. ಅಲ್ಲ, ಇದನ್ನ ಮಾಡಿ ನೀನು. ಹೇಯ್, ಯಾರೋ ನೀನು? ಯಾರೋ ನೀನು? ಯಾರೋ ನೀನು? ಯಾಕೋ ಯಾಕೋ ಏನಾಯ್ತು? ಇವನ್ ಗೊತ್ತಿಲ್ವೇನೋ? ಹನುಮಂತು ತಮ್ಮ ಚಪ್ರ ಹಾಕೋಕ್ ಬಂದಿದ್ದಾರೆ. ಇವನ್ ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ದಾನೆ? ನಿನ್ ಕೈಯಾಕೆ ನಡೀತಾ ಇದೆ? ಇವು ರಾಮಚಾರಿ, ಇವನ್ ಇರೋದೇ ಹೀಗೆ. ಎಲ್ಲ ನೋಡ್ಕೊಂಡು ಎಲ್ಲೆಲ್ಲ ಮಾತಾಡ್ತಾ ಇರ್ತಾನೆ. ಕೈ ಯಾವಾಗ್ಲೂ ನಡುತ್ತಾನೆ ಇರ್ತದೆ. ಇವನನ್ನು ಎಲ್ಲರೂ ಕರೆಯೋದು ಬೆರಕ್ ಸೋಮ ಅಂತ. ಸಾರಿ ಅಣ್ಣ. ರಾಮಚಾರಿ, ಏನಾಯ್ತಪ್ಪ? ಏನಿಲ್ಲಮ್ಮ. ಮತ್ತೆ ಬೆಳಿಗ್ಗೆಯಿಂದ ಒಂಥರ ಇದೆಯಲ್ಲ? ಅಲ್ವಮ್ಮ, ನಾನು ಇದೇ ಪ್ರಶ್ನೆ ಕೇಳ್ತಾ ಇದೀನಿ. ಬೆಳಗ್ಗೆಯಿಂದ ಕೇಳಿದ್ರೆ ಹೇಳ್ತಾ ಇಲ್ಲ. ಏನಾಯ್ತು ಹೇಳೋ? ಏನಿಲ್ಲ, ಮಚ್ಚಿಡ್ಕೊಂಡು ಈ ತರ ಹತ್ರ ಬಂದಲ್ಲ, ಅನುಮಾನ ಬಂತಷ್ಟೆ. ಅದೇ, ಯಾಕೆ ಅನುಮಾನ ಬಂತು ಅಂತ. ನಿನಗ್ ಸುಮ್ನೆ ಯಾರ ಮೇಲೂ ಅನುಮಾನ ಬರಲ್ವಲ್ಲ? ಅಯ್ಯೋ, ಈಗ ಅದನ್ನ ಬಿಡಿ, ಏನೂ ಇಲ್ಲ. ಮುರಾರಿ, ಕೆಲಸ ನೋಡ್ಕೊ. ನೀವು ಕೆಲಸ ನೋಡಿ ಹೋಗಿ. ನೆನ್ನೆ ಬಂದಿದ್ದ ಫೋನ್ ಯಾರ್ದು ಅಂತ ತಿಳ್ಕೊಳಕ್ಕೆ ಆ ನಂಬರ್ನ ಪೊಲೀಸವ್ರಿಗೆ ಕೊಟ್ಟಾಗಿದೆ. ಇನ್ನವನಿರೋ ಜಾಗಕ್ಕೆ ಟ್ರೇಸ್ ಮಾಡ್ಕೊಂಡು ಪೊಲೀಸವ್ರು ಹೋಗಿರ್ತಾರೆ. ಸಿಕ್ಕಾಕೊಂಡ ಅಂತ ಗೊತ್ತಾಗ್ಬಿಟ್ರೆ ಅವಾಗ ನೆಮ್ಮದಿ ನನಗೆ. ಎಸ್, ರಾಮಾಚಾರಿ ಕೊಟ್ಟ ನಂಬರಿಂದ ಲಾಸ್ಟ್ ಕಾಲ್ ಈ ಲೊಕೇಶನ್ ಇಂದಾನೆ ಬಂದಿರೋದು. ಸರ್, ಸುತ್ತಮುತ್ತ ಯಾವ ಬಿಲ್ಡಿಂಗು ಕಾಣ್ತಲ್ಲ ಸರ್, ಇದೊಂದೇ ಇರೋದು. ಹೌದು, ಕಲ್ಪಿಟ್ಸ್ ಒಳಗಡೆನೆ ಇರ್ಬೋದು. ನೀವು ನನ್ನ ಜೊತೆ ಬನ್ನಿ. ಕಾನ್ಸ್ಟೇಬಲ್ಸ್, ನೀವು ಸುತ್ತಮುತ್ತ ಹುಡುಕಿ. ಸರ್, ಇಲ್ಲಿ ಯಾರು ಇಲ್ವಲ್ಲ ಸರ್? ಸಿಗರೇಟ್ ಬಟ್ಸ್, ಡ್ರಿಂಕ್ಸ್ ಬಾಟ್ಲು ಎಲ್ಲ ಇಲ್ಲ ಇದೆ. ಮೇ ಬಿ ಇಲ್ಲಿ ಇದ್ದವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಅಟ್ಮಾಸ್ಫಿಯರ್ ನೋಡಿದ್ರೆ ಒಬ್ರಿಗಿಂತ ಜಾಸ್ತಿ ಜನ ಇದ್ರು ಅಂತ ಅನ್ಸುತ್ತೆ. ಸರ್, ಆ ನಂಬರ್ಗೆ ಇನ್ನೊಂದ್ಸರಿ ಕಾಲ್ ಮಾಡಿದ್ರೆ? ಪ್ರಯೋಜನ ಇಲ್ಲ ರೀ. ನಾವು ಅವ್ರನ್ನ ಟ್ರೇಸ್ ಮಾಡಬಾರ್ದು ಅಂತ ಎಲ್ಲ ಸಿಮ್ನು ಮುರಿದು ಬಿಸಾಡಿದ್ದಾರೆ ನೋಡಿ. ಹಲೋ ಸರ್, ನಾನು ರಾಮಾಚಾರಿ ಸರ್. ನಾನೇ ನಿಮ್ಗೆ ಕಾಲ್ ಮಾಡೋಣ ಅಂತಿದ್ದೆ, ನೀವೇ ಕಾಲ್ ಮಾಡಿದ್ರಿ. ಸರ್, ಏನೋ ಮುಖ್ಯವಾದ ವಿಷಯ ಇದೆ ಸರ್. ನನಗೆ ಫೋನ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ರಾಮಾಚಾರಿ ಅವರೇ, ನಾವು ಆ ಲೊಕೇಶನ್ ಟ್ರೇಸ್ ಮಾಡಿದ್ವಿ, ಬಟ್ ಅಲ್ಲಿ ಅವನಿಲ್ಲ. ಸಿಮ್ ಮುರಿದು ಬಿಸಾಡಿದ್ದಾರೆ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಸರ್, ನನಗೆ ಆ ಸಕ್ಸೇನಾ ಮೇಲೆ ಅನುಮಾನ ಇದೆ ಸರ್. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳ್ತೀರಾ? ಸೆಕ್ಷನ್ ಆಗಿದ್ರೆ ಅವನ ಹೆಸರು ಹೇಳಿ ಬೆದರಿಸ್ತಾ ಇದ್ದ ಅಲ್ವಾ? ಗೊತ್ತಿಲ್ಲ ಸರ್, ಆದ್ರೆ ನನಗೆ ಬೇರೆ ಯಾರೋ ಶತ್ರುಗಳು ಇಲ್ಲ.
ಓಕೆ, ನೀವು ನಿಮ್ಮ ಕಾರ್ಯಕ್ರಮನ ನಿರಾತಂಕವಾಗಿ ಮುಂದುವರಿಸಿ. ಸೆಕ್ಷನ್ ಕಡೆಯಿಂದ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾವು ನೋಡ್ಕೋತೀವಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಸರ್ ಎಲ್ಲ ಕಡೆ ಹುಡ್ಕಿದ್ವಿ ಸರ್, ಯಾರು ಸಿಗ್ಲಿಲ್ಲ. ಸರಿ ಆಗಿದ್ರೆ ನಡೀರಿ, ಹೊರಡೋಣ. देखा बेटे, आ रामाचारी ತುಂಬಾ ಬುದ್ಧಿವಂತ, बहुत खतरनाक आदमी है. ನಮ್ಮ ಸಿಮ್ ಕಾರ್ಡ್ ಫೋನ್ ನಂಬರ್ನ ಟ್ರೇಸ್ ಮಾಡಿ ಪೊಲೀಸ್ನ ಇಲ್ಲಿ ಕಳಿಸಿದ್ದಾನೆ. ಆದ್ರೆ ಈ ಸಕ್ಸೇನಾ ಅವನ್ಕಿಂತ ತುಂಬಾ ಖತರ್ನಾಕ್. ಇವ್ರನ್ನೆಲ್ಲ ದಿಕ್ ತಪ್ಪಿಸಿ ನನ್ನ ದಾರಿಲಿ ನಾನು ಹೋಯ್ತಾ ಇರ್ತೀನಿ. ಮನೇಲೀಗ ಸಂಭ್ರಮ ನಡೀತಾ ಇದೆ. ಯಾರೋ ನೆನ್ನೆ ಫೋನ್ ಮಾಡಿ ಈ ಮನೆ ಸಂಭ್ರಮದ ಮನೆ ಅಲ್ಲ, ಸೂತ್ಕದ ಮನೆ ಆಗುತ್ತೆ ಅಂತ ಅಂದಾಗ್ಲಿಂದ ಮನ್ಸಲ್ಲಿ ಬೇಡ ಬೇಡ ಅಂದ್ರೂ ಆತಂಕ ಕಾಡ್ತಾ ಇದೆಯಲ್ಲ. ಸರ್ ನಮಸ್ತೆ. ಸರ್ ನನ್ನ ವಿಷಯ ಗೊತ್ತಾಯ್ತಾ ಸರ್? ಏನಾಯ್ತು? ಇಲ್ಲ ರಾಮಾಚಾರಿ, ನಿಮ್ಮ ಅನುಮಾನ ಸರಿ ಅನ್ಸುತ್ತೆ. ನಿಮ್ಮ ಯೋಜನೆಗಳ ದಿಕ್ ತಪ್ಸೋಕೆ ಸೆಕ್ಷನ್ ಏನೋ ಪ್ಲಾನ್ ಮಾಡಿದ್ದಾನೆ ಅನ್ಸುತ್ತೆ. ಏನಿರ್ಬೋದು ಸರ್ ಅವನ ಉದ್ದೇಶ? ಬೇಕಾದವರೆಲ್ಲ ಮನೆ ಒಳಗೆ ಇದ್ದಾರೆ, ಹೊರಗಡೆ ಇನ್ನೇನು ತೊಂದರೆ ಆಗಲ್ಲ. ಹಾಗಿದ್ಮೇಲೆ ಏನು ತೊಂದರೆ ಆಗಲ್ಲ ರಾಮಾಚಾರಿ. ನಾವೆಲ್ಲ ಇಲ್ಲಿ ಬಂದಿದ್ದೀವಲ್ವಾ, ಬಂದಿರೋದು ಪೊಲೀಸವರು ಅಂತ ಅನುಮಾನ ಬರದೇ ಇರಲಿ ಅಂತ ನಾವು ಜೀಪ್ನ ತುಂಬ ದೂರದಲ್ಲಿ ನಿಲ್ಸಿದ್ದೀವಿ. ಯೂನಿಫಾರ್ಮ್ನಲ್ಲಿ ಬಂದರೆ ಕಲ್ಪ್ರಿಟ್ಸು ಎಚ್ಚರ ಆಗಿ ತಪ್ಪಿಸ್ಕೋಬೋದು. ಅದಕ್ಕೆ ನಾವು ಕೂಡ ಮಫ್ತಿಲ ಬಂದಿದ್ದೀವಿ. ಆದರೆ ಸರ್, ನಥಿಂಗ್ ಟು ವರಿ, ನಾವೆಲ್ಲ ಇದೀವಲ್ವಾ, ಏನು ತೊಂದರೆ ಆಗೋದಿಲ್ಲ. ನೀವು ಆರಾಮಾಗಿ ಕಾರ್ಯಕ್ರಮ ಶುರು ಮಾಡಿ. ರಾಮಾಚಾರಿ, ಏನಾದ್ರೂ ಸಮಸ್ಯೆನಾ? ಸಮಸ್ಯೆನಾ? ಏನ್ ಸಮಸ್ಯೆ? ಮತ್ತೆ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. ಪೊಲೀಸ್ನವರ? ನನಗ್ ಗೊತ್ತಾಗಲ್ವಾ ರಾಮಾಚಾರಿ? 2-3 ಸಲ ಎಂಕ್ವೈರಿ ಮಾಡಕ್ ಬಂದಿದ್ದ ಆಫೀಸರ್ ಇವರೇ ತಾನೆ? ಹೌದು ಹೌದು, ಹೆಂಗಿರೋ ಪರಿಚಯ ಇತ್ತಲ್ಲ, ಅದಕ್ಕೆ ನಾನೇ ಫಂಕ್ಷನ್ ಕರೆದೆ. ಹಾಗಾದ್ರೆ ಯಾಕೆ ಇಲ್ಲೇ ನಿಲ್ಸ್ಕೊಂಡಿದ್ಯಾ? ಒಳಗ್ ಕರಿ. ಅಯ್ಯೋ ಕರೆದೆ, ಅವರು ಬರ್ತೀನಿ ಇನ್ನು ಶುರು ಆಗೋದು ಲೇಟ್ ಆಗತ್ತಲ್ಲ ಅಂದ್ರು. ಸರ್ ಬನ್ನಿ, ಒಳಗ್ ಬನ್ನಿ ಸರ್. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಗರುಡಧ್ವಜ, ಮಂಗಳಂ ಪುಂಡರೀಕಾಕ್ಷ, ಮಂಗಳತನಯಾಂ ಹರಿಹಿ. ಎಲ್ಲ ತಗೊಂಡ್ರ? ಇನ್ಯಾರು ಬಾಕಿ ಇದೆಯಾ? ಆಚಾರ್ಯ, ನಾನು ಹೇಗಿದ್ದೀರಾ? ಚೆನ್ನಾಗಿ. ನಮಸ್ಕಾರ. ಡ್ಯಾಡ್, ಹೇಗಿದ್ದೀರಾ ಡ್ಯಾಡ್? ಚೆನ್ನಾಗಿದ್ದೀನಮ್ಮ, ನೀ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ಸಂತೋಷ ಆಯ್ತು. ಬನ್ನಿ. ಬಂಗಾರಿ, ಯಾರು ಬಂದಿದ್ದಾರೆ ನೋಡು. ನಿನ್ನ ನೋಡೋದಿಕ್ಕೆ ನಿನ್ ತಾತ ಬಂದಿದ್ದಾರೆ. ಏಯ್, ಏನಮ್ಮ ಪುಟ್ಚಾರು? ಇವತ್ತು ನಂಗಾಗಿದ್ದು ನಿಜವಾದ ಬಿಡುಗಡೆ. ನಾನು ನಿನ್ನೆನೆ ಬರಬೇಕಾಗಿತ್ತು, ಕಾನೂನಿಂದು ಕೆಲವು ಪೇಪರ್ಸ್ ಎಲ್ಲ ಬರಬೇಕಾಗಿತ್ತು ಅಂತ ಹೇಳಿದ್ರು, ಅದಕ್ಕೆ ಈ ಡಿಲೇ. ಆದರೆ ಒಂದು ಸಂತೋಷ ಏನು ಅಂದರೆ, ನನ್ನ ಮೊಮ್ಮಗಳ ನಾಮಕರಣ ದಿನ ಬಂದಿದ್ದೀನಲ್ಲ. ರಾಮಾಚಾರಿ, ತುಂಬ ಥ್ಯಾಂಕ್ಸ್. ನೀವು ಹಿಂದೆ ಹೋಗಿದ್ರೆ. ಛೇ, ದೊಡ್ಡ ಮಾತು ಬೇಡ ಮಾವ. ಆಮೇಲೆ ಇವತ್ತು ನೀವು ಈಚೆ ಬಂದಿದ್ದೀರಾ ಅಂದ್ರೆ ಅದಕ್ಕೆ ನನ್ನ ಪ್ರಯತ್ನ ಎಷ್ಟಿದೆಯೋ ನಿಮ್ಮ ಮಗಳು ಚಾರೋದು ಅಷ್ಟೇ ಇತ್ತು. ಆಚಾರ್ಯ, ನನ್ನ ಮೊಮ್ಮಗಳ ಜಾತಕ ನೋಡಿದ್ರ ಹೇಗಿದೆ? ಬೆಳಗ್ಗೆ ಕಾಶಿಯಿಂದ ಬರ್ತಿದ್ದ ಹಾಗೆ ಜಾನಕಿ ಕೇಳಿದ್ಲು, ಕವಡೆ ಶಾಸ್ತ್ರನ ನೋಡ್ಬಿಡಿ ಅಂತ. ಅದಕ್ಕೆ ಶುಚಿ ಆಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ನೋಡೋಣ ಅಂತ. ಒಳ್ಳೆ ಸಮಯಕ್ಕೆ ನೀವು ಬಂದ್ರಿ. ಮುರಾರಿ, ಕೋದಣ್ಣ, ಕವಡೆ ಮನೆ ತಗೊಂಡ್ ಬನ್ನಿ.
ಮಗುನ್ ಕೊಡಿ. ಶ್ರೀ ಗುರುಭ್ಯೋ ನಮಃ. ಏನ್ರಿ ಶರಬ್ ಹಾಲು ಕುಡ್ಸಪ್ಪ. ಏನಿದೆ ಗಾಡಿಲಿ? ತರಕಾರಿ ಸರ್. ಕಾನ್ಸ್ಟೇಬಲ್ಸ್ ಚೆಕ್ ಮಾಡಿ. ಭಟ್ರೆ ತರಕಾರಿ. ಬಂದೆ ಸೀನಾ ನಾಗ ಬರ್ರ ತರಕಾರಿ ಇಳಿಸ್ಕೊಳ್ಳಿ. ಭಟ್ರೆ ಯಾಕೆ ಬಿಟ್ರೆ? ಏನಿಲ್ಲ ಮುರಾರಿ, ಸ್ವಲ್ಪ ತೂಕ ಜಾಸ್ತಿ ಇತ್ತಲ್ಲ, ಅದಕ್ಕೆ ಜಾರ್ ಬಿದ್ದೋಯ್ತು ಅಷ್ಟೇ. ಎಲ್ಲ ಬಂತ? ಇದ್ಯಾಕೆ ಬಿಟ್ರೆ ಗಾಬ್ರಿಲಿದ್ದೀರಾ? ಗಾಬ್ರಿನಾ? ಆತರ ಏನಿಲ್ಲಪ್ಪ, ಬರೋದು ತುಂಬಾ ತಡ ಆಯ್ತಲ್ಲ, ಇನ್ನು ಏನು ಅಡಿಗೆ ಶುರು ಮಾಡಿಲ್ಲ. ನಾರಾಯಣಾಚಾರ್ಯ ಮನೆ ಫಂಕ್ಷನ್ ಬೇರೆ, ಏನಾದ್ರು ಒಂಚೂರು ಅಡಿಗೆ ಹೆಚ್ಚು ಕಮ್ಮಿ ಆದ್ರೂ ಅವ್ರ ಕೋಪಕ್ಕೆ ಬಲಿಯಾಗಬೇಕಾಗ್ತದೆ, ಅದಕ್ಕೆ. ಹಾಗೇನಿಲ್ಲ, ಬನ್ನಿ ಬನ್ನಿ. ಡ್ರೈವರ್ ಅಣ್ಣ, ಸೇಟು ಮನೆ ಕಡೆ ಹೋಗ್ತಾ ಇದ್ಯಾ? ಒಂದು ಹಣ್ಣಿನ ಬುಟ್ಟಿ ಇದೆ, ಕೊಡ್ತೀನಿ, ಹಂಗೆ ಅಲ್ಲಿ ಕೊಟ್ಬಿಡಪ್ಪ. ಒಂದು 5 ನಿಮಿಷ ಇರು.